ನಮಸ್ತೆ ಸರ್. ನಾನು ಈ ಕುರಿತಂಗೆ ಮಾತಾಡ್ಬೇಕಂತ ಹೇಳಿ ಮಾಡಿದ್ದೆ. ಆದ್ರೆ ನನ್ಗೆ ಈಗ ಸ್ವಲ್ಪ ಅಂದ್ರೆ ಫ್ರೀ ಆದೆ ನಾನು. ಸರ್, ನನ್ನ ಕೆಲವೊಂದು ಪ್ರಶ್ನೆಗಳಿದಾವ. ಅವು ಸಮಾಜವನ್ನ ದುರುಪಯೋಗ ಮಾಡ್ಕೊಳಕತ್ತವ್ರಿಗೆ ನಾನು ಕೇಳ್ತಕ್ಕಂಥದ್ದು ಪ್ರಶ್ನೆ ಸರ್. ಏನಂತಂದ್ರ, ಈ 2A ಮೀಸಲಾತಿ ಪಂಚಮಸಾಲಿ ಹೋರಾಟದೊಳಗ ಒಬ್ಬ ಜನಸಾಮಾನ್ಯನು ಭಾಗವಹಿಸಿದ ಮೊದ್ಲಿಂದನು. ಕೊನೆಗೆ ಇದು ಎಲ್ಲಿಗ್ ಬಂತಂದ್ರ, ವಕೀಲರ ಹೋರಾಟ ಅಂತಕ್ಕಂಥದ್ದು ಕಾನೂನು ಪರಿಕಲ್ಪನೆಯನ್ನು ಕೊಟ್ಟಿದ್ದು, ಕಾನೂನು ಚೌಕಟ್ಟೊಳಗೆ ಇದನ್ನು ಹೋರಾಟ ಮಾಡ್ಬೇಕು ಅನ್ನೋದು ಸ್ವಾಮೀಜಿ ಅವ್ರಿಗೆ ಮಾತಾಡಿದ್ದು. ನಾವು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ ಅಳ್ಯಾಳ್ ಅವರ ಒಂದು ಮಾರ್ಗದರ್ಶನದೊಳಗ ನಾನು ಸ್ವಾಮೀಜಿ ಅವ್ರಿಗೆ ಮಾತಾಡಿದ್ದು. ನಂತರ ಇವ್ರದ್ದು ಕಾನೂನು ಹೋರಾಟ ಸ್ಟಾರ್ಟ್ ಆಯ್ತು. ಎಲ್ಲಾ ವಕೀಲರನ್ನ ಸಂಘಟನೆ ಮಾಡುದು, ಹಿರಿಯರು ಇರ್ಲಿ ಕಿರಿಯರು ಇರ್ಲಿ, ಒಟ್ಟು ಪಂಚಮಸಾಲಿ ಹೆಣ್ಮಕ್ಳೇ ಅಂದ್ರೆ ಮಹಿಳಾ ವಕೀಲರೇ ಇರ್ಲಿ ಪುರುಷ ವಕೀಲರೇ ಇರ್ಲಿ, ಎಲ್ಲಾ ಸಂಘಟನೆ ಸ್ಟಾರ್ಟ್ ಆಯ್ತು ಸರ. ಆಮೇಲೆ ನಿಮಗ್ ಗೊತ್ತಿರುವಂಗ ಪ್ರತಿಯೊಬ್ರು ಅದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಸ್ವಾಮೀಜಿಯವರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲಲ್ಲಿ ಹೋಟೆಲ್ಸ್ ಗಳನ್ನ ಬುಕ್ ಮಾಡೋದು, ದೊಡ್ಡ ದೊಡ್ಡ ಹಾಲ್ಗಳನ್ನ ಬುಕ್ ಮಾಡೋದು, ಸಭೆ ಸಮಾರಂಭದ ಕನ್ವೆನ್ಷನ್ಸ್ ಹಾಲ್ಗಳನ್ನ, ಪಾರ್ಟಿ ಹಾಲ್ಗಳನ್ನೆಲ್ಲ ಬುಕ್ ಮಾಡೋದು. ಮತ್ತ ನಮ್ದು ಒಂದು ಬಸವ ತತ್ವ ಏನೈತಿ, ದಾಸೋಹ, ಬಂದಂತವ್ರಿಗೆ ಒಂದು ಅತಿಥಿ ಸತ್ಕಾರ. ಹಿಂಗ ಪ್ರತಿಯೊಬ್ರು ಸಹಿತ ತನು ಮನ ಧನದಿಂದ ಸಾವಿರಾರು ಜನ ರಾಜ್ಯದಾದ್ಯಂತ ಎಲ್ಲರೂ ಅದನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ತಮ್ಮ ಅಮೂಲ್ಯವಾದ ಸಮಯ, ಪ್ರಯತ್ನ, ತಮ್ಮ ದುಡ್ಡು ಪ್ರತಿಯೊಂದು ನಿಸ್ವಾರ್ಥವಾಗಿ ಮಾಡಿದಾಗ ಈ ವಕೀಲರ ಪಂಚಮಸಾಲಿ ಒಂದು ವಕೀಲರ ಒಕ್ಕೂಟ ಸ್ಥಾಪನೆ ಆಯ್ತು. ಅದನ್ನ ನೇಗಿನಾಳ್ ಅಂತಕ್ಕಂಥ ಒಬ್ರು ಸೀನಿಯರ್ ಮೋಸ್ಟ್ ಲಾಯರ್, ಇಲ್ಲೇ ನಮ್ಮ ಹುಬ್ಳಿ ಧಾರವಾಡದವ್ರು, ಅವ್ರ ನೇತೃತ್ವದೊಳಗ ಸ್ಥಾಪನೆ ಆಯ್ತು ಸರ್. ಆಯ್ತು, ಇಷ್ಟೆಲ್ಲ ಹೋರಾಟ ಆಯ್ತು. ಅಲ್ಲಿ ಬೆಳಗಾವಿ ಮಠನೂ ಹೋರಾಟ ಆಯ್ತು. ಸ್ವಾಮೀಜಿ ಎಲ್ಲೆಲ್ಲಿ ಹೋಗ್ತಾರ ಎಲ್ಲಾ ನಮ್ ಜನ ಕೈಗೂಡಿಸಿದ್ರು, ಒಗ್ಗೂಡಿದ್ರು. ಆಯ್ತು ಸರ್. ಹಾಗಾದ್ರೆ ಅಲ್ಲಿ ಏನು ತೊಂದರೆ ಆತಲ್ಲ, ಅದ್ರ ತಕ್ಕಂಗ ಒಂದು ಕೇಸನ್ನು ಫೈಲ್ ಮಾಡಿದ್ರು ಹೈಕೋರ್ಟ್ ನಲ್ಲಿ ಸ್ವಾಮೀಜಿ. ಎಲ್ಲದಕ್ಕೂ ವಕೀಲರ ಬಂಧು ಬಾಂಧವರು ಒಂದೇ ಅಲ್ಲ, ಸಮಾಜದ ಪ್ರತಿಯೊಬ್ಬರದೂ ಸಹಾಯ ಸಹಕಾರದಿಂದ ಒಂದು ಸಂಘಟನೆ ಆಯ್ತು, ಒಂದು ಹೋರಾಟ ಆಯ್ತು. ನಾನು ಇಲ್ಲಿ ಒಂದು ಪೋಸ್ಟ್ ಮಾಡ್ತೇನೆ ಸ್ವಾಮೀಜಿ ಅವ್ರಿಗೆ. ನಾನು ಒಂದು ಎಚ್ಚರಿಕೆ ಕೊಟ್ಟಿದ್ದೆ, ಏನಂತ, ನಾನು ವಕೀಲೆ ಆದ್ರೂ ಸಹಿತ ಒಂದು ಸೀನಿಯರ್ ಲಾಯರ್ ಕೇಳ್ರಿ, ಪ್ರೊಟೆಕ್ಷನ್ ಆಕ್ಟ್ ಅಡ್ಡಿ ಪ್ರೊಟೆಕ್ಷನ್ ಪಿಟಿಷನ್ ಹಾಕೊಂಡು ಯಾರು ನಮ್ಮ ಅರೆಸ್ಟ್ ಮಾಡಬಾರ್ದು, ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡಿಬಾರ್ದು. ಯಾಕಂದ್ರೆ ಅವ್ರಿಗೆ ಪಾಪ ಲೈಸೆನ್ಸ್ ಇರಲ್ಲ, ರಿನ್ಯೂವಲ್ ಇರಲ್ಲ, ಲೋನ್ ಮೇಲೆ ಇರ್ತಾವು. ಸ್ವಾಮೀಜಿ ನೀವ್ ಹೇಳಿದ ತಕ್ಷಣ ತರ್ತಾರ ಖರೆ ಅವರು, ಅದ್ರ ಮುಂದೆ ತೊಂದರೆ ಆಗತ್ತ, ಅದನ್ನ ಆಗ್ಬಾರ್ದು ಅನ್ನಂಗ ನೀವೆಲ್ಲ ಪ್ರಿಕಾಷನ್ಸ್ ತಗೋಬೇಕಂತ ನಾನ ಎಚ್ಚರಿಕೆ ನೀಡಿದ್ದೆ ನಮ್ಮ ಅಖಿಲ ಭಾರತ ಪಂಚಮಸಾಲಿ ಮಹಾಸಭಾದಿಂದ, ಅಂದ್ರೆ ಈ ಗ್ರೂಪಿನ ಒಂದ ಇದರಿಂದ. ಆಯ್ತು, ಅದನ್ನ ನಿರ್ಲಕ್ಷಿಸಿದ್ರು ಅವರು. ಆಯ್ತು, ಅದೇನೋ ಆಯ್ತು, ಇನ್ಸಿಡೆಂಟು ಆಯ್ತು ಸರ. ನಾನ್ ಕೇಳೋದು ಒಂದೇ ಕ್ವಶನ್, ಪೂಜಾ ಸೌದತ್ತಿ ಅಂತಕ್ಕಂತ ಮಹಿಳೆ ಅಲ್ಲ, ಅವಳು ವಕೀಲನೇ, ನಾವು ವಕೀಲರನ್ನೇ. ಈಗ ಆಕಿನ್ನ ಒಬ್ಬೇಕಿನ್ನ ಇಲ್ಲಿ ವಕಾಲತ್ ಹಾಕೊಳ್ಳಿಕ್ಕೆ, ಅದು ಆಕಿದು ಶೋ ಅಷ್ಟೇ, ಶೋ. ಅದ್ರ ಹಿಂದಿರ್ತಕ್ಕಂಥವ್ರು ಒಬ್ಬ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಹಿರಿಯ ನ್ಯಾಯವಾದಿಗಳಾದಂತ ಪ್ರಭುಲಿಂಗ ನಾವಲದಗಿ ಅವರು ಗೊತ್ತಾತ. ನಾವಲದಗಿನೂ ಅಂತಾರ, ನಾವಲಗಿನೂ ಅಂತಾರ ಅವ್ರಿಗೆ. ನನ್ಗೂ ಕರೆಕ್ಟ್ ಆಗಿ ಅವ್ರದ್ದೇನು ಇದೆ ಕರೆಕ್ಟ್ ಪ್ರೊನೌನ್ಸ್ ಗೊತ್ತಿಲ್ಲ. ಕೆಲವೊಂದ್ ಕಡೆ ನಾವಲಗಿ ಬರ್ದಿದಾರ, ಕೆಲವೊಂದ್ ಕಡೆ ನಾವಲದಗಿ ಬರ್ದಿದಾರ ಅವರು. ಆಯ್ತು, ನೆಕ್ಸ್ಟ್ ಸರ, ಈಗ ಎಲ್ರೂ ಕೂಡಿ ಹೋರಾಟ ಮಾಡಿದ್ದು, ಎಲ್ರೂ ಕೂಡಿ ಒಕ್ಕೂಟ ಮಾಡಿದ್ದು, ಪಂಚಮಸಾಲಿ ವಕೀಲರ ಪರಿಷತ್ ಮಾಡಿದ್ದು, ಎಲ್ರು ಕಾಂಟ್ರಿಬ್ಯೂಷನ್ ಮಾಡಿದೀವಿ. ಕೋಟಿ ಗಟ್ಲೆ ಖರ್ಚಾಗದ್ರಿ. ಇಡೀ ರಾಜ್ಯದ ತುಂಬಾ ಸಂಘಟನೆ ಮಾಡ್ಬೇಕಾದನ್ನ ಅಂತಂದ್ರ ಅದನ್ನ ಸ್ವಾಮೀಜಿ ಅವರು ಅಭಿಮಾನಕ್ಕ, ನಮ್ಮ ಸಮಾಜದ ಹೋರಾಟಕ್ಕ ನಾವೆಲ್ಲ ಮಾಡಿದ್ವಲ್ಲ. ಈ ಒಂದು ಪೂಜಾ ಸೌದತ್ತಿ ಅಂತಕ್ಕಂಥ ಒಬ್ಬೇಕಿನ ವಕಾಲತ್ ಹಾಕೊಳ್ಳುವ ಹೊತ್ನ್ಯಾಗ ಸ್ವಾಮೀಜಿ ಯಾರನ್ನಾದ್ರೂ ವಿಶ್ವಾಸಕ್ಕೆ ತಗೊಂಡ್ರ, ಹಿರಿಯ ಮಹಿಳಾ ವಕೀಲರನ್ನಾಗ್ಲಿ ಪುರುಷ ವಕೀಲರನ್ನಾಗ್ಲಿ, ಅಥವಾ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ? ಹಂಗ ನೋಡಿದ್ರ ಎಲ್ಲಾರು ಸಾವಿರಾರು ಮಂದಿ ನಾವು ವಕಾಲತ್ ಹಾಕಿದ್ರೆ ಇಡೀ ಸರ್ಕಾರ ನಾವು ನಡಿಗೆ ಹೋಗ್ತಿತ್ತು. ಹಂಗಂದ್ರೆ ಇದು ಒಬ್ಬೇಕಿನ್ನ ಕ್ರೆಡಿಟ್ ತಗೊಳ್ಳಿಕ್ಕ, ಒಬ್ಬೇಕಿನ್ನ ಇದನ್ನ ವಿಜೃಂಭಿಸ್ಲಿಕ್ಕೆ ಆಕಿನ ಪರಂಪರಾ ಹೋಟೆಲ್ ಒಳಗ ಅಡ್ವೊಕೇಟ್ ಡೇ ಮಾಡಿ ಆಕಿನ ಸನ್ಮಾನ ಮಾಡಿದಾಗ ಎಷ್ಟೋ ಜನ ವಕೀಲರು ನಮ್ಮ ಇದ್ರಿಗೇನು ತಕರಾರು ತೆಗೆದ್ರು. ನೀವ್ ಅಕ್ಕಿನ್ನ ಮೆರೆಸೋದಿದ್ರ, ಅಕ್ಕಿನ್ನ ಪ್ರೆಸ್ ಮೀಟ್ ಮಾಡೋದಿದ್ರ, ಅಕ್ಕಿನ್ನ ಸತ್ಕಾರ ಮಾಡೋದಿದ್ರ, ಅಕ್ಕಿನ್ನ ಎಲ್ಲ ಮುಂದೆ ಮಾಡೋದಿದ್ರ, ಮತ್ತೆ ನಮಗೆಲ್ಲ ನಾಟಕ ನೋಡ್ಲಿಕ್ಕೆ, ತಮಾಷೆ ನೋಡ್ಲಿಕ್ಕೆ ಕರೆದಿರ ಅಂತ ಎಷ್ಟೋ ಜನ ಧಿಕ್ಕರಿಸಿ ಹೊರಗ್ ನಡೆದ್ರ ಅವತ್ತು ಪರಂಪರಾ ಹೋಟೆಲ್ ಒಳಗ. ಪರಂಪರಾ ಹೋಟೆಲ್ದಲ್ಲಿ ಘಟನೆಗಳ ಇಲ್ಲಿ ನಮಗೂ ಶೋಭೆ ತರಲ್ಲ ಮಾತಾಡ್ತಕ್ಕಂಥದ್ದು.
ನಾನು ಕೆಲವೊಂದು ಬಹಳಷ್ಟು ಡೀಪ್ ಹೋದಾಗ ಅದನ್ನು ಸಹಿತ ಪ್ರಸ್ತಾಪ ಮಾಡ್ತೀನಿ. ಯಾಕಂದ್ರೆ ನಾ ಹೆದ್ರು ಹೆಣ್ಮಕ್ಳಲ್ಲ, ಇದ್ದಿದ್ದನ್ ಸತ್ಯಕ್ಕೆ ಸತ್ಯ ಹೇಳಲಿಕ್ಕೆ. ಸರ್, ಯಾರ್ ಪರ್ಮಿಷನ್ ತಗೊಂಡ್ರು, ಯಾರನ್ನ ವಿಶ್ವಾಸಕ್ಕೆ ತಗೊಂಡ್ರು ಸ್ವಾಮೀಜಿ ಆಕಿ ಒಬ್ಬೇಕಿದ ವಕಾಲತ್ ಹಾಕಿಸ್ಲಿಕ್ಕೆ? ಆಕಿಗಿಂತ ಸೀನಿಯರ್ ಮೋಸ್ಟ್ ಲಾಯರ್ ಹೆಣ್ಮಕ್ಳು ಹೈಕೋರ್ಟ್ ನಲ್ಲಿ ಇದಾರೆ ಸ್ವಾಮಿ. ನನಗೇನೋ 50 ಇಯರ್ಸ್ ನಡೀತಾ ಇದೆ, 60 ಇಯರ್ಸ್ ಮಟನು ಹೆಣ್ಮಕ್ಳಿದಾರ, 75 ಇಯರ್ಸ್ ಮಟ ಗಂಡ್ಮಕ್ಳಿದಾರ. ಹಾಗಾದ್ರೆ ಯಾವ ವಕೀಲರದ ಐತಿ? ಆಕೆ ಒಬ್ಬೇಕೆ ಮೀಡಿಯಾ ಮುಂದಂತ, ಆಕೆ ಒಬ್ಬೇಕೆ ಪ್ರೆಸ್ ಮೀಟ್ ಮಾಡೋದಂತ. ಆಕಿ ಆಯ್ತು ಸರ್, ಆಯ್ತು. ನೆಕ್ಸ್ಟ್ ಆಕಿನ ಒಬ್ಬೇಕಿನ್ನ ಹೆಂಗ್ ಕರ್ಕೊಂಡು ಹೋದ್ರು ಸ್ವಾಮೀಜಿ? ಪ್ರಶಸ್ತಿ ಕೊಡಿಸ್ಲಿಕ್ಕೆ ಆಯ್ತು, ಮತ್ತೊಂದಕ್ಕೂ ಆಯ್ತು, ಮುಗದೊಂದಕ್ಕೂ ಆಯ್ತು. ಎಲ್ಲೇ ವಿದೇಶಿ ಕರ್ಕೊಂಡು ಹೋದ್ರು, ಓಮನ್ಗ, ಮಸ್ಕತ್ತದ ಒಂದ್ ದೇಶ ಏನ್ ಸರ್, ಅದು NRI ಕಂಟ್ರೀಸ್ ಒಳಗ್ ಬರ್ತಾವ. ಕರ್ಕೊಂಡು ಹೋದ್ರು ಸರ್, ಒಬ್ಬೇಕಿನ್ನ ಕರ್ಕೊಂಡು ಹೋದ್ರು. ಹೌದಾ? ಇದು ಸರಿ ಕಾಣ್ತದ? ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರ್ರಿ ಇವ್ರು? ಒಂದು ಹಿರಿಯ ವಕೀಲರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅದಕ್ಕೆ ವಕಾಲತ್ ಹಾಕೊಂಡ್ರೆ ನಾವಲ್ಗಿ ಅವ್ರು ಇದ್ರಲ್ಲ, ಪ್ರಭುಲಿಂಗ್ ನಾವಲ್ಗಿ ಅವ್ರು. ಸರ್, ಪ್ರತಿಯೊಂದು ಪ್ರೊಸೀಡಿಂಗ್ಸ್ ಹೈಕೋರ್ಟ್ ನಲ್ಲಿ ಈಕಿ ಗೊಂಬಿ ಹಂಗೆ ನಿಂತಿದ್ದಾಳ, ನಡು ಏನೇನೋ ಒಂದಿಟ್ಟು ಕಸರಾ ಮುಸ್ರಿ ಒಂದಿಟ್ಟು ಮಾತಾಡಿದಾಳ ಅಷ್ಟ ಹೊರತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟೆನ್ಸಿ ಒಳಗ ಸರ್ಕಾರವನ್ನ ಪ್ರಶ್ನಿಸಿದ್ದು ಕಟ್ಟಿ ಹಾಕಿದಂತ ಕೆಲಸವನ್ನ ಆನ್ಲೈನ್ ದೊಳಗ್ ಬಂದಂತ ಪ್ರಭುಲಿಂಗ್ ನಾವಲ್ಗಿ ಅವ್ರು ಮಾಡಿದಾರ. ಯಾಕಂದ್ರೆ ಪ್ರತಿಯೊಂದು ಹೈಕೋರ್ಟ್ ನಲ್ಲಿ ನಾನು ಇದ್ದೆ, ಪ್ರೆಸೆನ್ಸ್ ಆಗಿ ಅದನ್ನ ವೀಕ್ಷಣೆ ಮಾಡ್ದಂತಕ್ಕಿ ನಾನು. ಏನ್ ಸರ, ಪ್ರತಿಯೊಂದನ್ನ ಇವ್ರು ಏನೇನೋ ಫೇಕ್ ನ್ಯೂಸ್ ಕೊಟ್ಟು, ಆಮ್ಯಾಗ ಮೆಸೇಜಸ್ ಅನ್ನ ಕೊಟ್ಟು, ಸಮಾಜಕ್ಕೆ ರಾಂಗ್ ಸಂದೇಶವನ್ನ ಕೊಟ್ಟು, ತಪ್ಪು ಸಂದೇಶಗಳನ್ನ ಕೊಟ್ಟು, ರಾಂಗ್ ಇನ್ಫಾರ್ಮೇಶನ್ಸ್ ಕೊಟ್ಟು, ಅಲ್ಲಿ ಕಮಿಷನರ್ ಕೈ ಕಟ್ಟಿ ನಿಲ್ಸಿದ್ರು ಪೂಜಾ ಸೋದತ್ತಿ ಅಂತ. ನೋ 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 ಸರ್, ಅದ್ ಹೈಕೋರ್ಟ್ ನೋಡ್ಲಾರ್ದವ್ರಿಗೆ, ಪ್ರೊಸೀಡಿಂಗ್ಸ್ ಗೊತ್ತಿಲ್ಲಾರ್ದವ್ರಿಗೆ ಅದು ಖರೆ ಅನ್ಸುತ್ತೆ, ನಮ್ಮಂತವ್ರಿಗಲ್ಲ. ದಟ್ ಈಸ್ ದ ವೇ ಆಫ್ ದ ಕಮಿಷನರ್ ರೆಸ್ಪೆಕ್ಟಿಂಗ್ ಟು ದ ಮ್ಯಾಜಿಸ್ಟ್ರೇಟ್ ಇನ್ ದ ಹೈಕೋರ್ಟ್ ಸರ್. ಅದು ಅವ್ರಿಗೆ ಮಾನ್ಯ ಪೀಠ ಅಧ್ಯಕ್ಷ ಅಂದ್ರೆ ಈ ಮ್ಯಾಜಿಸ್ಟ್ರೇಟರ್ಗೆ ಗೌರವ ಕೊಡ್ತಕ್ಕಂತ ಸೂಚಿಸ್ಲಿಕ್ಕೆ ಅವರು ತಮ್ಮ ದಂಡಾಧಿಕಾರಿ, ಅವರು ಈಸ್ ಆಕ್ಟಿವ್ ಮ್ಯಾಜಿಸ್ಟ್ರೇಟ್. ಅವರು ಯಾರು? ಇವನ್ ಕಮಿಷನರ್ ಆಲ್ಸೋ. ಅವ್ರು ಆ ದಂಡವನ್ನ ಹಿಂದಿಟ್ಕೊಂಡು ಅವ್ರ ರೆಸ್ಪೆಕ್ಟ್ ಕೊಡುವಂತದ್ದು ಒಂದು ವೇ ಅದು. ಸರ್ಕಾರಕ್ಕೆ ಬೈದ್ರು ಅಂತ ಹೇಳ್ತಾರೆ, ಯಾವುದೇ ತರದಂತ ಬೈದಿಲ್ಲ ಸರ್ ಮ್ಯಾಜಿಸ್ಟ್ರೇಟ್. ಇವೆಲ್ಲ ಫೇಕ್ ಮೆಸೇಜು, ಫೇಕ್ ಸಂದೇಶ, ಇವ್ ರಾಂಗ್ ಮೆಸೇಜಸ್ ತಾನ ವಿಜೃಂಭಿಸ್ಕೊಳ್ಳಿಕ್ಕೆ ಒಂದನ್ನ 8-10 ಮಂದಿ ಅವ್ ಅಂತಾರಲ್ರಿ, ಕೆಲ್ಸಕ್ ಬಾರದವ್ರು ಇರ್ತಾರಲ್ಲ, ಕೆಲ್ಸ ಉದ್ಯೋಗ ಇಲ್ದವ್ರು 1-4-5 ಮಂದಿ ಹುಡುಗರು ಸಾಕೊಂಡು ಅವ್ರ ಕಡೆಯಿಂದ ಅವ್ನು ಪೋಸ್ಟ್ ಮಾಡ್ಸೋದು, ಅಪ್ಲೋಡ್ ಮಾಡ್ಸೋದು, ಯೂಟ್ಯೂಬ್ಸ್ಗೆ ಬಿಡೋದು, ವಾಟ್ಸಪ್ಗೆ ಬಿಡೋದು, ಮೀಡಿಯಾಗ್ ಬಿಡುದು, ಫೇಸ್ಬುಕ್ಗೆ ಬಿಡುದು, ಇದೆಲ್ಲ ಮಾಡಿದ್ರ ಮ್ಯಾಗ ಸೈಬರ್ ಕ್ರೈಮ್ ಕೇಸಸ್ ಆಗಿದೆ. ಯಾಕಂದ್ರೆ ಸರ್ಕಾರ ಕೈ ಕಟ್ಟಿ ಕುಂತಿಲ್ಲ. ವಾಟ್ ದೇ ಹ್ಯಾವ್ ಸ್ಟೇಟೆಡ್ ಅಗೇನ್ಸ್ಟ್ ದ ಗೌರ್ಮೆಂಟ್, ಅಗೇನ್ಸ್ಟ್ ದ ಹೋಮ್ ಡಿಪಾರ್ಟ್ಮೆಂಟ್ ಅಂಡ್ ಅಗೇನ್ಸ್ಟ್ ದ ಪೊಲೀಸ್ ಕಮಿಷನರ್, ಮೈಂಡ್ ಇಟ್ ಸರ್. ಈಗ ಇದು ಮತ್ತೊಂದು ಹಾದಿ ಹಿಡಿತಿದ್ದು ಸೈಬರ್ ಕ್ರೈಮ್ ಕೇಸ್ ಆಗಿ. ಯಾವ್ದು? ಪಂಚಮಸಾಲಿ ಹೋರಾಟ. ಇವ್ರು ನ್ಯಾಯ ಕೊಡ್ಸಕ್ ಹೋದ್ರು, ಏನ್ ತಮ್ಮನ್ನ ತಾವು ಹೈಲೈಟ್ ಮಾಡ್ಕೊಂಡು ಮತ್ತೊಂದು ಕೇಸ್ ಮಾಡ್ಕೊಳಕ್ ಹೋದ್ರು ಇವ್ರು. ಅರ್ಥ ಮಾಡ್ಕೊಳ್ರಿ ಸರ್ ನಾ ಹೇಳ್ತಕ್ಕಂತ ವಸ್ತು ಪರಿಸ್ಥಿತಿ. ಯಾರನ್ನ ಕೇಳಿ ಮಾಡಿದ್ರಿ ಇವ್ರು? ಆಕಿನ್ನ ವಿದೇಶಕ್ಕೆ ಕರ್ಕೊಂಡು ಹೋದ್ರು, ಡೆಲ್ಲಿಗೆ ಕರ್ಕೊಂಡು ಹೋದ್ರು, ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ಆಕಿನ್ನ ಪ್ರೆಸ್ ಮೀಟ್ ಮಾಡ್ಸೋದು, ಆಕಿನ್ಗ ಸನ್ಮಾನ ಮಾಡೋದು, ಆಕಿನ್ನ ಪ್ರತಿಯೊಂದ್ರೊಳಗು ಲೀಡಿಂಗ್. ಯಾಕ್ರಿ ಸರ್? ವಾಟ್ ಈಸ್ ಹರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ? ಈಗೀಗ ಸಮಾಜಕ್ಕೆ ಬಂದವಳು, ಈಗೀಗ ಕಣ್ಣು ತೆಗೆದವಳು. ಹೌದಾ? 35 ವರ್ಷದಿಂದ ನಾನ್ ಮಾಡ್ತಾ ಇದ್ದೀನಿ ಸ್ವಾಮಿ ಸಮಾಜ ಸೇವೆ, ವಿತ್ ಎವಿಡೆನ್ಸ್ ನಾ ಕೊಡ್ತೀನಿ ನಿಮ್ಗೆ. ರಿಜಿಸ್ಟ್ರೇಷನ್ ಅದ ನನ್ನ ಸೊಸೈಟಿ PUC ಫಸ್ಟ್ ಇಯರ್ ಇದ್ದಾಗಿಂದ. ಬಿಡಿ ಸರ್, ನನ್ನ ಬಿಡಿ. 70-80 ವರ್ಷದ ಹಿರಿಯ ವಕೀಲರದಾರ, ಅವ್ರೆಲ್ಲ ಹೋದ್ರು? ಹೆಣ್ಮಕ್ಳು ವಕೀಲರದಾರ, ಅವ್ರೆಲ್ಲ ಹೋದ್ರು? ರಾಜ್ಯದ ತುಂಬ ಸಂಘಟನೆ ಮಾಡಿ, ಕಾಂಟ್ರಿಬ್ಯೂಷನ್ ಮಾಡಿ, ತನುಮನದಿಂದ ಈ ಸಂಘಟನೆಯನ್ನ ಕಟ್ಟಿಕೊಟ್ಟು ಹೋರಾಟದ ಮುಂಚೂಣಿಯೊಳಗೆ ನಿಂತ ವಕೀಲರ ನಾಯಕರು ಎಲ್ಲಿ ಹೋದ್ರು? ಕಿರಿಯರು ಎಲ್ಲಿ ಹೋದ್ರು? ಇದು ನನ್ನ ಕ್ವಶನ್ ಸರ್. ಇದಕ್ಕೆ ಉತ್ತರ ಕೊಡಿ ನೀವು. ವೈ ಶಿ ಓನ್ಲಿ? ವಾಟ್ ಮೆಸೇಜ್ ದೇ ಆರ್ ಗಿವಿಂಗ್ ಟು ದ ಸೊಸೈಟಿ? ಹೇಳ್ರಿ ಸರ್. ಡೇ ಅಂಡ್ ನೈಟ್ ಒಂದು ವಿದೇಶಕ್ಕೆ ಕರ್ಕೊಂಡು ಹೋಗಿ ಆಕಿಗೆ ಅವ್ರ ಸಿಟಿ ರವಿ ಜೋಡಿ. ಯಾಕಂದ್ರೆ ಈಸ್ ಅಕ್ಯೂಸ್ಡ್ ಆಫ್ ದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್. ಏನ್ ನಡ್ದದ ಇಲ್ಲಿ ಸಮಾಜದೊಳಗ? ಸಮಾಜದ ಹೋರಾಟವನ್ನ ಬಳಸ್ಕೊಂಡು ಇಲ್ಲಿ ಏನ್ ನಡ್ದದ ತೆರೆಮರೆ ಒಳಗ? ಬಿಜೆಪಿ ಒಳಗ ಕಾನೂನು ಪ್ರಕೋಷ್ಠ ಶೀಸ್ ಆಫ್ಟರ್ ಆಲ್ ಒನ್ ಮೆಂಬರ್. ನಾವು ಬಿಜೆಪಿ ಲೀಡರ್ಸ್ ಅದೇವಿ. ನಾವು ಆದ್ರೂ ಸಹಿತ ಇಂಥ ಸಮಾಜವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ. ಸಮಾಜದ ಹೆಸರನ್ನ ನಾವು ಎಲ್ಲೂ ದುರ್ಬಳಕೆ ಮಾಡ್ಕೊಂಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರು ಸಹಿತ ಬೆಳೆದಿರೋದು ಮಾರ್ಗ್ರೆಟ್ ಆಳ್ವಾನ್ ಅಖಾಡದೊಳಗ. ವಿನಯ್ ಕುಲಕರ್ಣಿ ಅಣ್ಣ, ನಮ್ ಬ್ರದರ್ಸ್, ಅವ್ರೆಲ್ಲ ಏನ್ ಬೆಳೆದಿದಾರ ಅವಾಗ? ಎಲ್ಲಿತ್ತು ಸಮಾಜ, ಎಲ್ಲಿತ್ತು ಪೀಠ, ಎಲ್ಲಿತ್ತು ಸಂಘಟನೆ? ಹೇಳ್ರಿ ಸರ್ ನನಗ್. ಯಾರು ಸಮಾಜದ ಹೆಸರು ಹೇಳ್ಕೊಂಡ್ ಬೆಳಿತಾ ಇದಾರ ಈಕಿ ಪ್ರೆಸೆಂಟ್ಲಿ ನಿನ್ನೆ ಮೊನ್ನೆ ಬಂದಕ್ಕಿ? ಸಮಾಜದ ಸಂಬಂಧ ಏನೋ ವಿದೇಶಕ್ಕೆ ಹೋಗುದಂತ ಸ್ವಾಮೀಜಿ ಜೋಡಿ, ಸಿಟಿ ರವಿ ಜೋಡಿ ಇಲ್ಲಿ ಫೋಟೋಸ್ ಪೋಸ್ಟ್ ಮಾಡ್ತೀನಿ ನನ್ನ ಸುಳ್ಳಿದ್ರು. ಅದಕ್ಕೆ ಉತ್ತರ ಕೊಡಿ ಸರ್ ನನಗೆ.
ಯಾಕ ಹಿರಿಯ ಗಂಡ ಮಕ್ಳ ಈ ಗಂಡ ಜ ಏನಂತೀರಿ ವಕೀಲ್ರು ಇರ್ಲಿಲ್ಲ, ಗಂಡ್ ಮಕ್ಳು ವಕೀಲ್ರು ಹಿರಿಯ ನಾಗರಿಕರು ಕರ್ಕೊಂಡ್ ಹೋಗ್ಲಿಕ್ಕೆ? ಇಲ್ಲ ಒಂದಿಷ್ಟು ಆಕ್ಟಿವ್ ಆಗಿ ಓಡಾಡಿದಂತ ಗಂಡ್ ಮಕ್ಳು ಇರ್ಲಿಲ್ಲ ಕರ್ಕೊಂಡೋಗಿ ಪ್ರಶಸ್ತಿ ಕೊಡ್ಲಿಕ್ಕೆ? ವಕಾಲತ್ ಹಾಕೊಳ್ಳಿಗೆ ಅಕ್ಕಿನ ಯಾರು ಸಾವಿರಾರು ಮಂದಿ ಹಾಕೋತಿದ್ವಲ್ಲ ನಾವು. ಇವತ್ತು ನೋಡ್ರಿ ಸರ, ಸಮಾಜದ ಹೆಸರೊಳಗ ದುಡ್ಡು ಮಾಡ್ತಾ ಇದಾರ, ಸಮಾಜದ ಹೆಸರೊಳಗ ಆಸ್ತಿ ಮಾಡಿದಾರ, ಸಮಾಜದ ಹೆಸರೊಳಗ ಐಷಾರಾಮಿ ಜಿಂದಗಿ ಮಾಡ್ತಾ ಇದಾರ, ಸಮಾಜದ ಹೆಸರೊಳಗನ ಭೋಗ ಐಶ್ವರ್ಯ ಎಲ್ಲ ಅನುಭವಿಸ್ತಾ ಇದಾರ. ಆಫ್ಟರ್ ಆಲ್ ಯಾರ ಅನ್ನೋದನ್ನ ನೀವ ಆತ್ಮಾವಲೋಕನ ಮಾಡ್ಕೊರಿ, ಎದಿ ತಟ್ಕೊಂಡು ಉತ್ತರ ಕೊಡ್ರಿ ಸರ್. ನಾ ಇಷ್ಟು ಗಟ್ಸಿಂದ ಕೇಳ್ತಾ ಇದ್ದೀನಿ ಅಂತಂದ್ರ ಇವತ್ತು ನಾ ಧ್ವನಿ ಎತ್ತಕ್ಕೂ ಇದು ರಾಣಿ ಚೆನ್ನಮ್ಮನ ಪ್ರೇರಣೆ, ರಾಣಿ ಚೆನ್ನಮ್ಮನ ಶಕ್ತಿನ ಅಂತ ನಾ ತಿಳ್ಕೊಂಡಿದ್ದೀನಿ. ಯಾರು ಬರ್ತಾರ ಬರ್ಲಿ ಸರ್, ಬಹಿರಂಗವಾಗಿ ಚರ್ಚೆಗೆ ನಾ ಉತ್ತರ ಕೊಡ್ತೀನಿ, ವಿತ್ ಎವಿಡೆನ್ಸ್ ಉತ್ತರ ಕೊಡ್ತೀನಿ ನಾನು. ಇದು ಎತ್ತು ಒಯ್ತಾ ಇದ್ದಾರೆ ಇವ್ರ ಸಮಾಜ. ಪೊಲಿಟಿಕಲಿ ಫೈನಾನ್ಷಿಯಲಿ ದೊಡ್ಡ ಸಮಾಜ ನಮ್ದು. ಇಡೀ ಕರ್ನಾಟಕವನ್ನ ಕಟ್ಟಿ ಆಳುವುದಲ್ಲ, ಇಡೀ ಜಗತ್ತನ್ನ ಕಟ್ಟಿ ಆಳುವಂತ ಶಕ್ತಿ ಉಳ್ಳಂತ ಸಮಾಜ ನಮ್ದು. ಅನ್ನದಾತರ ಸಮಾಜ ನಮ್ದು. ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ವಂಶಜ ಸಮಾಜ ನಮ್ದು. ಏನೈತಿ ನಮ್ದು ಅಸ್ತಿತ್ವ, ಅದನ್ನ ಎತ್ತು ಒಯ್ತಾ ಇದೀವಿ ನಾವೆಲ್ಲ ಅಲ್ಲ ಸರ್, ಕೆಲವೊಂದು ಜನ, ಆಯ್ದ ಜನ. ಅದಂತಾರಲ್ರಿ ಮೀರ್ ಸಾಧಿಕಗಳು ಅಂದ್ರ ಅವಕಾಶವನ್ನ ದುರುಪಯೋಗ ಮಾಡ್ಕೊಂಡು ತಮ್ಮ ಬೆಳೆ ಬಯಸ್ಕೊಳ್ಳೋದು, ತಾವು ಗಳಿಸೋದು, ಹೆಸರು ದುಡ್ಡು ಗಳಿಸೋದು ಸ್ವಾರ್ಥಕ್ಕಾಗಿ, ಇದಕ್ಕಾಗಿ. ಹೇಳಿ ಸರ್, ನಂದು ತಪ್ಪಿದ್ರೆ ಇದರಲ್ಲಿ ನೀವು ಹೇಳ್ಬೇಕು ದಯವಿಟ್ಟು ಹಿರಿಯರಾಗಿ. ಇಲ್ಲ ಮೇಡಮ್ ನೀವು ತಿಳ್ಕೊಂಡಿದ್ ತಪ್ಪಿದೆ ಅಂತ. ಇನ್ನು ಮಾತಾಡ್ತಕ್ಕಂಥದ್ದು ಬಹಳ ಇದೆ ಸರ್, ನನ್ನ ಟೈಮ್ ಇರಲ್ಲ, ದಯವಿಟ್ಟು ಕ್ಷಮಿಸಿ. ಯಾವ್ದಕ್ಕಂದ್ರೆ ನಾ ಮಾತಾಡಿದ ಕ್ಷಮೆ ಕೇಳಲ್ಲ ಸರ್, ಆದ್ರೆ ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನಗೆ ಟೈಮ್ ಶೆಡ್ಯೂಲ್ ಬಹಳ, ನನಗೆ ಬಹಳ ನನ್ ಬಗ್ಗೆ ನಾ ಹೇಳ್ಕೋಬಾರ್ದು ಸರ್. ನಾ ಹೇಳ್ಕೋಬಾರ್ದು ಎಂದು ನನ್ ಜನ ನನ್ ಬಗ್ಗೆ ನಾ ಹೇಳ್ಕೊಳ್ಳೋದಲ್ಲ. ಆಯ್ತು ಸರ್, ಸಮಾಜ ಎತ್ತ ಹೋಗ್ಬೇಕು ಅನ್ನೋದನ್ನ ಸ್ವಾಮೀಜಿಗಳ ನಿರ್ಧಾರ ಮಾಡಬಾರ್ದು ಸರ್. ಯಾಕಂದ್ರ ಇಲ್ಲಿವರೆಗೂ ನಮ್ ಸಮಾಜನ ನಡೆಸ್ಕೊಂಡ್ ಬಂದಂತವ್ರು ಹಿರಿಯರದಾರ, ಕಿರಿಯರದಾರ, ಸಮಾಜಕ್ಕೆ ತನುಮನದಿಂದ ಕೊಟ್ಟವ್ರದಾರ ಕೊಡುಗೆಯನ್ನ. ಅಂತವ್ರಿಗೂ ಮುನ್ನಡೆಸ್ಕೊಂಡ್ ಹೋಗ್ಲಿ. ಇದು ಯಾರೋ ಮಾಡಿದ್ರು ಎಲ್ಲಮ್ಮನ್ ಜಾತ್ರೆ ಯಾರ್ದೋ ದುಡ್ಡು ಅನ್ನಂಗ ಆಗ್ಬಿಟ್ಟೈತಿ ಇದು. ಇವ್ ಜೋಳ್ಗಿ ಕ್ಯಾಮಿ ಹಾಸ್ಯಾಸ್ಪದ ಆಗ್ಬಿಟ್ಟಿದಾವ್. ನಮ್ ಚಿತ್ರದುರ್ಗ ಸ್ವಾಮೀಜಿದ್ ನೋಡಿದ ಕೂಡಲೇ ನಮಗ ಎಷ್ಟೋ ಜನ ಕ್ವಶನ್ ಮಾಡಿದಾರೆ, ಬೇರೆ ಬೇರೆ ಕಾಸ್ಟಿನವ್ರು. ಅದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ದು ಏನಾಗುತ್ತೆ, ನಾವ್ ಎಲ್ಲಿ ಹೋಗುತ್ತಾ ಅದನ್ನ ಆತ್ಮಾವಲೋಕನ ಮಾಡ್ಕೊಡೋಣ್ರಿ ನಾವು. ಇವತ್ತು ನಾನು ಪೂಜಾ ಸೌದತ್ತಿ ಒಂದ ಹೆಸರು ತಗೊಂಡಿಲ್ಲ ನಾ ಮಾತಾಡೋದ್ರಲ್ಲಿ. ಯಾರ್ಯಾರು ನಮ್ ಸಮಾಜಕ್ಕೆ ಅನ್ಯಾಯ ಮಾಡಿದಾರೆ, MLA, MP, ಸ್ವಾಮೀಜಿ, ಹಾಲಿ ಮಾಜಿ ಕಾರ್ಪೊರೇಟರ್ಸ್ ಪ್ರತಿಯೊಬ್ಬರದು ಹೆಸರು ತಗೊಂಡಿದ್ದೀನಿ. ಪೂಜಾ ಸೌದತ್ತಿ ಒಂದ ಯಾಕಂದ್ರ ಸಮಾಜದ ಹೆಸರು ಹೇಳ್ಕೊಂಡು ಬೆಳಿತಾ ಇರೋಳು ಆಕಿ ಬೆಳ್ಯಾಕತ್ತೇನಂತ ತಿಳ್ಕೊತಾಳ. ಅದ್ರ ರಾಣಿ ಚೆನ್ನಮ್ಮಗ್ ಗೊತ್ತೈತಿ. ಯಾರು ಸಮಾಜದ ಹೆಸರು ದುರುಪಯೋಗ ಮಾಡ್ಕೋತಾರ, ಯಾರು ಅದನ್ನ ಅನ್ಯಾಯಕ್ಕೆ ಬಳಸ್ಕೋತಾರಲ್ಲ, ಅನ್ಯಾಯ ಮಾಡ್ತಾರಲ್ಲ ಸಮಾಜಕ್ಕ, ಅದಕ್ಕೆ ಆಕಿ ಖಡ್ಗ ಹಿರ್ದ ನಿಂತ್ ಬಿಟ್ಟಾಳ. ಆಕಿ ಕುದುರೆ ಹತ್ತಿ ಆಕಿ ಇನ್ನ ಪೆಟ್ಟು ಕೊಡ್ತಾಳ. ನಾವು ಕೊಡೋದು ಬೇಡ. ಏನ್ ಸರ, ಕಾಲವೇ ನಿರ್ಣಯ ಮಾಡ್ತೈತಿ, ಇದನ್ನ ಕಾಲವೇ ಉತ್ತರಿಸ್ತೈತಿ. ಇದ್ರ ಬಗ್ಗೆ ಯಾರಿಗಾದ್ರೂ ಆಕ್ಷೇಪಣೆ ಇದ್ರೆ ನನ್ನ ಪರ್ಸನಲ್ ನಂಬರ್ ತಾವು ದಯವಿಟ್ಟು ಕಾಲ್ ಮಾಡೋದಿದ್ರ ರಾತ್ರಿ 9 ಮೇಲೆ. ಆಮೇಲೆ ಮೆಸೇಜ್ ಹಾಕಿದ್ರಂತೂ ಬಹಳ ಉತ್ತಮ. ನಾನು ಫ್ರೀ ಇದ್ದಾಗ ನಾ ಉತ್ತರ ಕೊಡ್ತೀನಿ. ನಂದೇನ್ರ ತಪ್ಪಿದ್ರ ನೀವ್ ಏನ್ ಹೇಳ್ತೀರಿ ಹೇಳ್ಬಹುದು, ಕೇಳ್ಬಹುದು ಸರ್. ನಮಸ್ತೆ. ಜೈ ಪಂಚಮಸಾಲಿ, ಜೈ ರಾಣಿ ಚೆನ್ನಮ್ಮ.